ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ಅಪ್ಡೇಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ ಎಸ್ಪಿ. ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರಿಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಪ್ರಯುಕ್ತ ಅಭಿನಂದನಾ ಕಾರ್ಯಕ್ರಮ ಆದ ಕಾರಣ ಸಾಯಂಕಾಲ 6:30 ಗಂಟೆಗೆ ಚನ್ನಬಸವ ಆಶ್ರಮ ಭಾಲ್ಕೆರೆ ನೆರವೇರಿತು. ಈ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ದಂಪತಿಗಳಿಗೆ ಸನ್ಮಾನ ಕೂಡ ಮಾಡಲಾಯಿತು. ಇನ್ನು ಅಭಿನಂದನಾ ಸಮಾರಂಭದ ಅಧ್ಯಕ್ಷರಾದಂತಹ ರಾಜಶೇಖರ್ ಅಷ್ಟುರೆ, ಅನುಭವ ಮಂಟಪದ ಅಧ್ಯಕ್ಷರಾದಂತಹ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಭಾಲ್ಕಿ ಹಿರೇಮಠದ ಪೀಠಾಧಿಪತಿಗಳಾದಂತಹ ಗುರುಬಸವ ದೇವರು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರಿತು. ಈ ವಿಡಿಯೋಗಳಲ್ಲಿ ತಾವು ಗಮನಿಸಬಹುದಾಗಿದೆ. ಕ್ಯಾಮರಾಮ್ಯಾನ್ ಇಸ್ಮಾಯಿಲ್ ಜೊತೆ ಭಾಲ್ಕಿಯಿಂದ ಸಾಮೆಲ್ ವರದಿ. ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ ಕೆಪಿ ನ್ಯೂಸ್ 24/7. ಧನ್ಯವಾದಗಳು. ಬಸವಲಿಂಗ ಪಟ್ಟದೇವರ ಹಾಗೂ ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ದಿವ್ಯ ಸಾನ್ನಿಧ್ಯದಲ್ಲಿ ತಾವೆಲ್ಲ ಸೇರಿ ನನಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀರಿ. ಇವತ್ತು ತಮಗೆಲ್ಲ ಗೊತ್ತಿದೆ, ನಾನು ಬಂದಂತ ದಾರಿ ಏನು ಅಂದ್ರೆ, ಒಂದು ರಾಜಕಾರಣದ ಮನೆಯಿಂದ ನಾನು ಬಂದಿದ್ದೆ. ನಾನು ರಾಜಕೀಯದಲ್ಲಿ ಬಂದಂಥದ್ದು ನಮ್ಮ ತಂದೆಯವರ ಏನೊಂದು ಹೋರಾಟ ಇತ್ತು, ಅನ್ಯಾಯದ ವಿರುದ್ಧ ಹೋರಾಟ. ಯಾರು ಕಷ್ಟದಲ್ಲಿರುವಂತವರ ಕಣ್ಣೀರು ಒರೆಸಬೇಕು ಅನ್ನುವಂಥದ್ದು. ರಾತ್ರಿ ಹಗಲ ಅವರು ಶ್ರಮ ಮಾಡಿ ಏನ್ ಸೇವೆ ಮಾಡಿದ್ದಾರೆ ಅದೆಲ್ಲವನ್ನು ನೋಡಿ ಸಮಾಜದಲ್ಲಿ ಒಂದು ಪರಿವರ್ತನೆ ತರಬೇಕು, ಬದಲಾವಣೆ ತರಬೇಕು, ನಮ್ಮ ಕೈಲಾದಷ್ಟು ಸೇವೆ ಮಾಡಬೇಕು ಅಂತ ಹೇಳಿ ಈ ರಾಜಕಾರಣದಲ್ಲಿ ಬಂದಿದ್ದೇನೆ. ತಮ್ಗೆಲ್ಲ ಗೊತ್ತಿದೆ, ನಮ್ಮ ತಂದೆಯವರ ಗುರುಗಳಾದಂಥ ಲಿಂಗಿಕ ಚನ್ನಬಸವ ಪಟ್ಟದೇವರ ಒಂದು ಆಶೀರ್ವಾದದಿಂದ ಇವತ್ತು ಅವರ ಕಾರ್ಯಕಾಲದಲ್ಲಿ ಅವರೇನ್ ಸಮಾಜಕ್ಕಾಗಿ, ಜನರಿಗಾಗಿ, ರಾಜ್ಯಕ್ಕಾಗಿ, ರಾಷ್ಟ್ರಕ್ಕಾಗಿ ಏನೇನು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಇವತ್ತು ಕನ್ನಡಕ್ಕಾಗಿ ಹೋರಾಟ ಮಾಡಿ ಇವತ್ತು ಬೀದರ್ ಜಿಲ್ಲೆ ಕರ್ನಾಟಕದಲ್ಲಿ ಇರಲಿಕ್ಕೆ ಪೂಜ್ಯರ ಜೊತೆಯಲ್ಲಿ ಸಾಕಷ್ಟು ಸಂಘರ್ಷವನ್ನು ಮಾಡಿ, ರೈತರಿಗಾಗಿ ಹೋರಾಟ ಮಾಡಿ, ಜೀವನ ಪರ್ಯಂತ ಈ ಭಾಗದ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಶಿಕ್ಷಣದಿಂದಲೇ ಸಾಧ್ಯ ಅಂತ ಹೇಳಿ ಅನೇಕ ಬಡ ಮಕ್ಕಳಿಗೆ ಅವರಿಗೆ ಶೈಕ್ಷಣಿಕ ಸೌಲಭ್ಯ ಒದಗಿಸಲಿಕ್ಕೆ ಶ್ರಮ ಪಟ್ಟು ಈ ಭಾಗದಲ್ಲೇನೆ ಮಹಾರಾಷ್ಟ್ರ ಹಿಡ್ಕೊಂಡು ಒಂದೇ ಒಂದು ಕಾರ್ಖಾನೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಇವತ್ತು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ, ಉದ್ಯೋಗ ಸೃಷ್ಟಿ ಮಾಡಿ, ರೈತರ ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿ ಭಾಲ್ಕಿಯ ಅತ್ಯಂತ ಹಿರಿಯ ನ್ಯಾಯವಾದಿಗಳು, ಈ ಸಮಿತಿಯ ಅಧ್ಯಕ್ಷರಾದಂತಹ ಹಾಗೂ ನಮ್ಮ ಮಾರ್ಗದರ್ಶಕರು ಸಹ ಆದಂತಹ ರಾಜಶೇಖರ್ ಅಷ್ಟುರೆ ಸರ್ ಅವರಿಗೆ ಸಹಿತ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಂತಹ ವಿವಿಧ ಸಮುದಾಯದ ನಾಯಕರು, ಅಧ್ಯಕ್ಷರು, ಗೌರವಾನ್ವಿತ ಪದಾಧಿಕಾರಿಗಳು ಮತ್ತು ವಿವಿಧ ಸಂಘ ಸಂಸ್ಥೆ ಅಧ್ಯಕ್ಷರು, ಸದಸ್ಯರು, ಸಮಸ್ತ ಭಾಲ್ಕಿ ನಾಗರಿಕರು ತಾವೆಲ್ಲರೂ ಬಂದಿದ್ರಿ. ತಮ್ಮೆಲ್ಲರಿಗೂ ಸಹಿತ ಅಭಿನಂದನಾ ಸಮಿತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಎಲ್ರಿಗೂ ಸುಸ್ವಾಗತ. ಶರಣು ಶರಣಾರ್ಥಿ.